ಏನ್ ಅನ್ಸುತ್ತೆ ಹೈನುಗಾರಿಕೆ ಬಗ್ಗೆ ನಿಮ್ಗೆ? ಹೈನುಗಾರಿಕೆ ಬಗ್ಗೆ ಲಾಭ ಅನ್ನೋದು ಬೂಸ್ಟ್ ಇಂದ ಒಂದ್ ಸ್ವಲ್ಪ ನಷ್ಟ ಆಗ್ತಾ ಇತ್ತು. ಈಗ ವೆಟ್ ಕೇಕು ಬೇರೆ ವೇಸ್ಟೇಜ್ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲಾಭ ರೈತರಿಗೆ ಅನುಕೂಲ. ವೆಟ್ ಕೇಕು ಬೇರೆ ವೇಸ್ಟೇಜ್ ಮತ್ತೆ ಮರ್ಗೆಂಟ್ಸು ಎಲ್ಲ ಯೂಸ್ ಮಾಡಿರೋದ್ರಿಂದ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಬರ್ತಾರೆ. ಅದು ಯೂಸ್ ಮಾಡಾದ್ಮೇಲೆ ಈಗ ಆಲ್ರೆಡಿ 4 ಹಸುಗಳು ಬಲಾಗಿದೆ. ಇವಾಗ ನೀವು ನಾರ್ಮಲ್ ಫೀಡ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಉಳಿತಾಯ ಆಗ್ತಿದೆ ಅಂತ ಅನಿಸ್ತಾ ಇದೆ ನಿಮಗೆ? 50%. ನಮ್ಗಳದ್ದು ಈಗ ಹಸುಗಳದೆಲ್ಲ ಫಲ ನಿಂತಿದ್ದಾವೆ ನೋಡಿ. ಪಡ್ಡೆ ಫಲ ನಿಲ್ಲಲ್ಲ, ಪಡ್ಡೆಗಳು ನಿಲ್ಲಲ್ಲ ಅಂತ ಹೇಳ್ತಾರೆ ನೋಡಿ. 1 ವರ್ಷ ಪಡ್ಡೆ ಫಲ ನಿಲ್ಲಲ್ಲ. ಈಗ ಪ್ರೆಗ್ನೆಂಟ್ ಆಗಿದೆ, ಅದು ಕನ್ಸೀವ್ ಆಗಿದೆ. ಎಷ್ಟು ತಿಂಗಳಣ್ಣ? ಈಗ 2 ತಿಂಗಳಾಗಿದೆ. ಅಂದ್ರೆ ನೀವು ಇದು ಕರುವಿಂದನೂ ಕೊಡ್ತಾ ಬಂದಿದ್ದೀರಾ? ಆರಾಮಾಗಿ ತಗೊಂಡು ಮೇಂಟೈನ್ ಮಾಡ್ಕೊಂಡು ಲೈಫ್ ಸೆಟ್ ಆಗೋದು. ಹೈನುಗಾರಿಕೆ ಏನು ಸಮಸ್ಯೆ ಇಲ್ಲ. ಓಕೆ ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡಿ ಅಣ್ಣ. ಲಕ್ಷ್ಮೀಕಾಂತ್ ಅಂದ್ಬಿಟ್ಟು ಅಣ್ಣ ಸೊನ್ನೆನಹಳ್ಳಿ, ಮಾಗಡಿ ತಾಲೂಕು, ಮಾಡ್ಬಿಡೋದು. ಮಾಗಡಿ ತಾಲೂಕು ಬರುತ್ತಾ? ಮಾಗಡಿ ತಾಲೂಕು. ಅಣ್ಣ ನೀವು ಬೇಸಿಕಲಿ ನಾನು ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರಲ್ಲಿ ಇದ್ದ ಕಾರಣ ಏನೋ ಸಮಸ್ಯೆ ಆಯ್ತು, ಊರಿಗೆ ಬಂದ್ವಿ. ಜಮೀನೆಲ್ಲ ಏನಿದೆ ಅಂದ್ಬಿಟ್ಟು ಈಗ ನಾವು ಹೈನುಗಾರಿಕೆ ಮಾಡ್ಕೊಂಡು ಇಲ್ಲ ಇದ್ದೀವಿ. ಎಷ್ಟು ಹಸು ಕಟ್ಟಿದ್ದೀರಣ್ಣ ನೀವು? ನಾವು ಇವಾಗ 8 ರಿಂದ 10 ಹಸುಗಳಿದ್ದಾವೆ. ನೀವು ಫಸ್ಟ್ ಹಸು ತಗೊಂಡಾಗ ಎಷ್ಟು ಹಸು ತಗೊಂಡಿದ್ರಿ? ಸ್ಟಾರ್ಟಿಂಗ್ 2 ರಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ? ಈಗ 8-9ನೇ ವರ್ಷ ರನ್ನಿಂಗ್ ಅಲ್ಲಿ. 9 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀರಾ. ಫಸ್ಟ್ ಸ್ಟಾರ್ಟಿಂಗ್ ನೀವು ಹಸು ತಗೊಂಡಿದ್ದು? ಸ್ಟಾರ್ಟಿಂಗ್ ಹಸು ತಗೊಂಡಿದ್ದು 9 ವರ್ಷ ಆಯ್ತು. ಅದೇ ಎಷ್ಟು ಹಸು ತಗೊಂಡಿದ್ರಿ? 1 ರಿಂದ 2 ಅಷ್ಟೇ. 2 ಹಸು ತಗೊಂಡು ಇವತ್ತು 10 ಹಸು ಮಾಡಿದೀರಾ. ಏನ್ ಅನ್ಸುತ್ತಣ್ಣ ಹೈನುಗಾರಿಕೆ ಬಗ್ಗೆ ನಿಮ್ಗೆ? ಹೈನುಗಾರಿಕೆ ಬಗ್ಗೆ ಲಾಭ ಅನ್ನೋದು ಬೂಸ್ಟ್ ಇಂದ ಒಂದ್ ಸ್ವಲ್ಪ ನಷ್ಟ ಆಗ್ತಾ ಇತ್ತು. ಈಗ ವೆಟ್ ಕೇಕು ಬೇರೆ ವೇಸ್ಟೇಜ್ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಲಾಭ ರೈತರಿಗೆ ಅನುಕೂಲ. ಈ ಹೈನುಗಾರಿಕೆನಲ್ಲಿ ನೀವು ಬೆಳಗ್ಗೆಯಿಂದ ಏನ್ ಕೆಲಸ ಇರುತ್ತಣ್ಣ? ಬೆಳಿಗ್ಗೆಯಿಂದ ನಮ್ ಕೆಲಸ 4:15ಗೆ ಎದ್ದೇಳ್ತೀವಿ. ಕಪ್ಪೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಹಸುಗಳನ್ನೆಲ್ಲ ವಾಶ್ ಮಾಡಾದ್ಮೇಲೆ ಮತ್ತೆ ಬೂಸ ಎಲ್ಲ ಕೊಟ್ಕೊಂಡು ಬೂಸ ಎಲ್ಲ ಕೊಟ್ಟಾದ್ಮೇಲೆ ಹಾಲು ಕರ್ಕೊಳ್ತೀವಿ. ಮತ್ತೆ ಹುಲ್ಗೆ ಮೇವ್ಗೆಲ್ಲ ಹೋಗ್ಬೇಕಲ್ಲ, ಅದೊಂದು 2 ಅವರ್ ಕೆಲಸ ಇರುತ್ತೆ. 4 ಅವರ್ ಕೆಲಸ ಮಾಡಿದ್ರೆ ನಮ್ದು ಬೆಳಗ್ಗೆ ಟೈಮ್ ಕೆಲಸ ಮಾಡ್ಬೋದು. ಅಂದ್ರೆ ಇವಾಗ ನೀವು ಮೇವೆಲ್ಲ ಏನ್ ಕೊಡ್ತೀರಾ ಬೆಳಿಗ್ಗೆ ಹೊತ್ತು? ಬೆಳಿಗ್ಗೆ ಹೊತ್ತು ಹಸಿ ಮೇವು ಕೊಡ್ತೀವಿ. ಹಸಿ ಮೇವು. ಮತ್ತೆ ಸಂಜೆ ಮತ್ತೆ ಅದನ್ನೇ ಜೋಳನೆ ಅದನ್ನು ಹಸಿ ಮೇವು. ಹೈನುಗಾರಿಕೆನಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ನಿಮಗೆ ತಿಂಡಿಗಳಲ್ಲಿ. ತಿಂಡಿಗಳದೇ ತುಂಬಾ ಖರ್ಚು ಬರೋದು ನಿಮ್ಗೆ. ತಿಂಡಿಗಳನ್ನ ಯಾವ ತರ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು? ಈಗ ವೆಟ್ ಕೇಕ್ ಎಲ್ಲ ಸ್ಟಾರ್ಟ್ ಮಾಡಿದೀವಲ್ಲ, ವೆಟ್ ಕೇಕ್ ಬೇರೆ ವೇಸ್ಟೇಜ್ ಮತ್ತೆ ಮರ್ಗೆಂಟ್ಸು ಎಲ್ಲ ಯೂಸ್ ಮಾಡಿರೋದ್ರಿಂದ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಬರ್ತಾರೆ. ಓಕೆ. ವೇಸ್ಟೇಜ್ ಬೈ ಪ್ರಾಡಕ್ಟ್ಗಳನ್ನ ನೀವು ತಿಂಡಿ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ಇವಾಗ ನೀವು ಈ ವೇಸ್ಟೇಜ್ಗಳು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ನೀವು ಈ ವೇಸ್ಟೇಜ್ ಯೂಸ್ ಮಾಡ್ತಿದ್ದೀರಾ? 1.5 ವರ್ಷದಿಂದ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವು ನಾರ್ಮಲ್ ಫೀಡ್ಗಳನ್ನ ಕೊಡ್ತಾ ಇದ್ರಿ? ನಾರ್ಮಲ್ ಫೀಡ್ಗಳನ್ನ ಕೊಟ್ಬಿಟ್ಟು ಅಕ್ಕಿ ಬೂಸ, ರವೆ ಬೂಸನೆಲ್ಲ ಕೊಟ್ಟಾದ್ಮೇಲೆ ನಮ್ಗೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಮಾರ್ಬಿಡೋಣ, ಬೇರೆ ಏನಾದ್ರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋಣ ಯೋಚನೆ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಗೆ ಸುರೇಶ್ ಅವ್ರ ಪರಿಚಯ ಆಗಿ, ಸುರೇಶ್ ಅವ್ರ ಪರಿಚಯ ಆದಾಗಿಂದ ನಾವು ಇವಾಗ ಬೇರೆ ವೇಸ್ಟೇಜ್ ವೆಟ್ ಕೇಕ್ ಎಲ್ಲ ಯೂಸ್ ಮಾಡಿ ನಾವು ಇವಾಗ ಸ್ವಲ್ಪ ಲಾಭದಾಯಕದಲ್ಲಿ ಕಡಿಮೆ ರೇಟಲ್ಲಿ ಬರ್ತಾ ಇದೆ. ಹಂಗಾಗಿ ನಿಮ್ಗೆ ಲಾಭ ಕಾಣಿಸ್ತಾ ಇದೆ. ಈ ಕಡಿಮೆ ರೇಟಲ್ಲಿ ಬರ್ತಾ ಇದೆಯಲ್ವಾ, ಹಂಗಾಗಿ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ? ಈಗ ನಾನ್ ಕೇಳಿರೋ ಮಟ್ಟಿಗೆ ಕೆಲವರೆಲ್ಲ ಈ ಬಿಯರ್ ವೇಸ್ಟ್, ವೆಟ್ ಕೇಕ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಅಡ್ಡ ಪರಿಣಾಮ ಇದೆ ಅಂತ ಹೇಳ್ತಾರೆ. ಆಲ್ರೆಡಿ 1.5 ವರ್ಷದಿಂದ ಯೂಸ್ ಮಾಡ್ತೀರಾ? ಆಲ್ರೆಡಿ 1.5 ವರ್ಷದಿಂದ ನೀವು ಯೂಸ್ ಮಾಡ್ತಿದ್ರಿ ಇದನ್ನ? 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಂಗಾದ್ರೆ ನಿಮಗೆ 1.5 ವರ್ಷ ಅಂದ್ರೆ ಒಂದು ಹಸು ಫುಲ್ ಸೈಕಲ್ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ವರ್ಕ್ ಆಗುತ್ತೆ ಇದು ಅಂತ. ಅದು ಯೂಸ್ ಮಾಡಾದ್ಮೇಲೆ ಈಗ ಆಲ್ರೆಡಿ 4 ಹಸುಗಳು ಫಲ ಆಗಿದ್ದಾವೆ. ಹೌದು, ನಾನು ಕೇಳ್ಪಟ್ಟಿದ್ದೀನಿ ಹಸುಗಳು ಫಲ ಆಗಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಣ್ಣ? ಈಗ 1.5 ವರ್ಷ ಅಂದ್ರೆ ನೀವು ಈಗ ಒಂದು ಸೈಕಲ್ ಅಂತೂ ಆಗಿರುತ್ತೆ, ಒಂದ್ ಕರುವಿಂದ ಒಂದ್ ಕರುಗೆ ಒಂದ್ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಇವಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಫಲ ನಿಲ್ಲಲ್ಲ ಅಂತಾರೆ. ಪರಿಣಾಮ ನಿಲ್ಲಲ್ಲ ಅಂದ್ರೆ ಅವ್ರು ರೈತರುಗಳು ಮಾಡ್ಕೊಳ್ಳೋ ಸಮಸ್ಯೆ ಇದೆ. ರೈತರುಗಳು ಏನ್ ಮಾಡ್ಕೊಳ್ತಾರೆ, ಅದಕ್ಕೆ ಕರೆಕ್ಟ್ ಆಗಿ ಮಿನರಲ್ ಮಿಕ್ಸರ್ ಯೂಸ್ ಮಾಡಲ್ಲ, ವೀಕ್ಲಿ ಒಂದ್ಸ್ ಸೋಡಾ ಯೂಸ್ ಮಾಡಲ್ಲ, ಮತ್ತೆ ಹೊಟ್ಟೆ ಉಬ್ರ ಬರುತ್ತೆ ಅಂತಾರೆ. ಹೊಟ್ಟೆ ಉಬ್ರ ಯಾವ್ದೇ ಕಾರಣಕ್ಕೂ ಬರಲ್ಲ, ಅವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರಲ್ಲ. ಓಕೆ. ಅಂದ್ರೆ ಈ ನೀವ್ ಹೇಳ್ತಿರೋ ಪ್ರಕಾರ ತಿಂಡಿನ ಮೇಂಟೈನ್ ಮಾಡಕ್ಕೂ ಒಂದ್ ವಿಧಾನ ಇದೆ, ಅದೇ ರೀತಿ ಮೇಂಟೈನ್ ಮಾಡಬೇಕು. ಈ ಬಿಯರ್ ವೇಸ್ಟ್, ವೆಟ್ ಕೇಕು, ಜೋಳದ ಚಿಪ್ಸ್, ಮರ್ಗೆಂಟ್ಸ್ ಇವನ್ನೆಲ್ಲ ಯೂಸ್ ಮಾಡಕ್ಕೂ ಒಂದ್ ವಿಧಾನ ಇದೆ, ಅದೇ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತಿದ್ದೀರಾ. ಯಾವ ತರ ಯೂಸ್ ಮಾಡ್ಬೇಕಣ್ಣ? ಈಗ ನೀವ್ ಯಾವ ತರ ಯೂಸ್ ಮಾಡ್ತಿದ್ದೀರಾ? ಯೂಸ್ ಮಾಡೋದು 2 kg ವೆಟ್ ಕೇಕು, ಮತ್ತೆ 1 kg ಬೇರ್ ವೇಸ್ಟೇಜ್, 1 kg ಮರ್ಗೆಂಟ್ಸ್, ಮತ್ತೆ 2 kg ಫೀಡ್. ಪ್ರತಿಯೊಂದು ಹಸುಗೂ ಫೀಡ್ ಯಾವ್ದು ಹಾಕ್ತೀರಾ ನೀವು? ಡೈರಿ ಫೀಡ್. ಡೈರಿ KMF ಇಂದ ಬರುತ್ತಲ್ಲ ಆ ಫೀಡ್. ಮತ್ತೆ ಅದು ಬಿಟ್ಟು ಎಕ್ಸ್ಟರ್ನಲ್ ಏನು ಯೂಸ್ ಮಾಡಲ್ಲ? ಮಿನರಲ್ ಮಿಕ್ಸರ್ ಡೈರಿ ಕಡೆಯಿಂದ ಕೊಡ್ತಾರೆ. ಮಿನರಲ್ ಮಿಕ್ಸರ್ ಯೂಸ್ ಮಾಡ್ತೀನಿ. ಬಾಡಿ ಗ್ರೋತ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಚಕ್ಕೆ ಬೂಸ, ರವೆ ಬೂಸಕ್ಕಿಂತ ಈಗ ಹಸುಗಳು ನನಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಹಸುಗಳು ನೋಡಿದ್ರೆ ನೀವು 1.5 ವರ್ಷದಿಂದ ಯೂಸ್ ಮಾಡ್ತಿದೀನಿ ಅಂತೀರಾ, ಎಲ್ಲ ಫಲ ನಿಲ್ಲಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ದು ಎಲ್ಲಾನು ಫಲ ನಿಲ್ಸಿದೀರಾ. 1.5 ವರ್ಷದಿಂದ ನೀವು ಇದನ್ನ ಹಾಕೊಂಡು ಫಲ ನಿಲ್ಸಿದೀರಾ ಅಂದ್ರೆ
ನಿಮಗೇನು ಸಮಸ್ಯೆ ಆಗಿಲ್ಲ. ಈಗ ಹಸುಗಳದೆಲ್ಲ ಫಲ ನಿಂತಿದ್ದಾವೆ ನೋಡಿ. ಪಡ್ಡೆ ಫಲ ನಿಲ್ಲಲ್ಲ, ಪಡ್ಡೆಗಳು ನಿಲ್ಲಲ್ಲ ಅಂತ ಹೇಳ್ತಾರೆ ನೋಡಿ. ಇದು 1.5 ವರ್ಷದ ಪಡ್ಡೆ, 18 ತಿಂಗಳು ಫಲ ನಿಲ್ಲಲ್ಲ. ಈಗ ಪ್ರೆಗ್ನೆಂಟ್ ಆಗಿದೆ, ಅದು ಕನ್ಸೀವ್ ಆಗಿದೆ. ಎಷ್ಟು ತಿಂಗಳಣ್ಣ? ಈಗ 2.5 ತಿಂಗಳಾಗಿದೆ. ಅಂದ್ರೆ ನೀವು ಇದು ಕರುವಿಂದನೂ ಕೊಡ್ತಾ ಬಂದಿದ್ದೀರಾ? ಕರುವಿಂದನೂ ಕೊಡ್ತಾ ಇದ್ದೀನಿ. ಈ ತರ ಕರು ಇದೆಯಲ್ಲ, ಈ ತರ ಕರುವಿಂದನೂ ಕೊಡ್ತಾ ಇದ್ದೀನಿ. ಓಕೆ ಓಕೆ. ಈ ಕರುಗಳಿಗೂ ನೀವು ಕೊಡ್ತೀರಾ? ಆಲ್ರೆಡಿ ಸಣ್ಣ ಕರುಗಳಿಗೂ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಓಕೆ. 1 kg ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅರ್ಧ kg, ಸಾಯಂಕಾಲ ಅರ್ಧ kg. ಕರು ಹಾಕಿದ್ದಾರೆ. ಇವತ್ತು ಸಹ ಕರು ಹಾಕಿದ್ದಾರೆ. ಸರ್, ಇವಾಗ ನೀವು ಇದನ್ನ ಮಿಕ್ಸ್ ಮಾಡಿ ಕೊಡ್ಬೇಕು ಅಂದ್ರೆ ಅದ್ ಯಾವ ತರ ಕೊಡ್ತೀರಾ ಅಂತ ತೋರ್ಸಕ್ಕಾಗುತ್ತಾ? ಫುಲ್ ಗಟ್ಟಿಗೆ ಅಲ್ಲ, ನೀವು ಈ ಕಾಂಬಿನೇಷನ್ ಯಾವ್ಯಾವ್ದನ್ನ ಎಷ್ಟೆಷ್ಟು ಹಾಕ್ತೀರಾ ಅಂತ ಏನೋ ತೋರ್ಸಕ್ಕಾಗುತ್ತಾ? ತೋರ್ಸಿ. ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಹೆಂಗ್ ಹಾಕೋದು ಏನು ಅಂತ, ಹಂಗಾಗಿ ಅದನ್ನೊಂದು ತೋರ್ಸಿದ್ರೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಯಾವ ತರ ನೀವು ಹಾಕ್ತೀರಾ ಅಂತ. ಈಗ ಬೇರೆ ಇದು ಬಿಯರ್ ವೇಸ್ಟ್. ನೋಡಿ, ಬೇರೆ ವೇಸ್ಟ್ 2 ಹಾಕ್ತಿವಿ. 2 ಡಬ್ಬ ಹಾಕ್ತೀರಾ ಇದು? ಬೇರೆ ವೇಸ್ಟ್ 2 ಡಬ್ಬ ಹಾಕ್ತಿವಿ. ಫ್ರೆಶ್ ಆಗಿದೆಯಲ್ಲ ಸರ್? ಫ್ರೆಶ್ ಆಗಿದೆ. ನೋಡಿ, ಇದು ವೆಟ್ ಕೇಕ್. ಇದು ವೆಟ್ ಕೇಕ್ ಎಲ್ಲ ನೀರಂಗ್ ಕೊಡ್ತಾರೆ ನೋಡಿ. ಇದು ಸುರೇಶ್ ಅವ್ರ ಹತ್ರ ತಗೊಂಡಿದೀವಿ ನೋಡಿ. ಯಾವ ರೀತಿ ಇದೆ ನೋಡಿ, ಫ್ರೆಶ್ ಆಗಿ ಯಾವ ರೀತಿ ಇದೆ. ಸರ್, ಇದು ವೆಟ್ ಕೇಕ್ ಇದೇನು ಮೆಕ್ಕೆಜೋಳದ ಸರ್ ಇದು? ಓಕೆ ಓಕೆ. ನೋಡಿ ಯಾವ ರೀತಿ ಇದೆ ನೋಡಿ. ಇದು 2 ಹಾಕ್ತೀರಾ? 2 ಹಾಕ್ತಿವಿ. ಮತ್ತೆ ಇದನ್ನ ನೀರಲ್ಲಿ ಹಾಕಿ ಮಿನರಲ್ ಮಿಕ್ಸರ್ ಪೌಡರ್ ಹಾಕ್ಬೇಕು. ಆ ಪ್ಯಾಕೆಟ್ ಒಳಗಡೆ ಇದೆ, ತಗೊಂಡ್ಬರ್ಬೇಕು. ಡೈರಿ ಫೀಡ್ ಏನೋ ಹಾಕ್ತೀನಿ ಅಂದ್ರೆ? ಡೈರಿ ಫೀಡ್ ಹಾಕ್ತೀವಿ. ನೋಡಿ, ಈ ತರ ಮಿಕ್ಸ್ ಮಾಡಿ, ಈ ತರ ಮಿಕ್ಸ್ ಮಾಡ್ಬಿಟ್ಟು ಇದ್ರ ಮೇಲೆ ಡೈರಿ ಫೀಡ್ ಹಾಕ್ತೀವಿ. ಇದು ಒಂದ್ ಹಸುಗೆ 1 ಟೈಮ್ಗೆ? 1 ಟೈಮ್ಗೆ. ಮರ್ಗೆಣ್ಸ್ ಖಾಲಿ ಆಗಿದೆ, ಐಟಮ್ ಬರಬೇಕು. ಮರ್ಗೆಣ್ಸ್ ಬಂದಾಗ ಮರ್ಗೆಣ್ಸು ಒಂದೊಂದು ಹಾಕ್ತೀವಿ. ನೋಡಿ, ಡೈರಿ ಫೀಡ್ ಇದೆಯಲ್ಲ, ಇದು 2 ಹಾಕ್ತೀವಿ. ಇದು ಡೈರಿ, ಇದು KMF ಇಂದ ಬರುವಂತದ್ದು. KMF ಫೀಡ್ ಇದು 2 ಹಾಕ್ತೀವಿ. ಐಟಮ್ ಹಾಕ್ತೀವಿ ಒಂದು ಹಸುಗೆ. ಆ ಮರ್ಗೆಣ್ಸ್ ಒಂದು ಕಡಿಮೆ ಇದೆ, ಬಂದಿಲ್ಲ ಐಟಮ್. ನೀವು ಹೋಗಿ ತರಕ್ ಹೋಗ್ಬೇಕು, ತಂದ್ಮೇಲೆ ಹಾಕ್ತೀವಿ. ಇದನ್ನ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇಡ್ತೀರಾ ಒಂದು ಹಸುಗೆ? ನೋಡಿ, ಇಷ್ಟು ಹಾಕ್ಬಿಟ್ಟು ಸರ್, ಚೆನ್ನಾಗಿ ತಿಂತಿದ್ದೀರಾ ಸರ್? ಚೆನ್ನಾಗಿ. ಕೆಲವರೆಲ್ಲ ತಿನ್ನಲ್ಲ, ಬಿಯರ್ ವೇಸ್ಟ್ ಸ್ಮೆಲ್ ಅದು ಇದು ಅಂತಾರೆ. ಏನು ಇಲ್ಲ, ಎಲ್ಲ ತಿಂತಾರೆ. ತಿಂದಲ್ಲ ಏನಿಲ್ಲ. ಅಂದ್ರೆ ಅಭ್ಯಾಸ ಮಾಡಿಸ್ಬೇಕು. ಫಸ್ಟ್ ಯಾರನ್ನ ಪ್ರಥಮವಾಗಿ ಯೂಸ್ ಮಾಡ್ತಿದ್ರೆ ಅಂದ್ರೆ 1-2 ದಿವಸ ಅಭ್ಯಾಸ ಮಾಡಿಸ್ಬೇಕು ಅದಕ್ಕೆ. ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿದಾಗ ಅವು ಚೆನ್ನಾಗಿ ಯೂಸ್ ಮಾಡ್ತಾರೆ. 1 ದಿವಸ 2 ದಿವಸ ಅಷ್ಟೇ. 2 ದಿವಸದಲ್ಲಿ ಅದು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಬಿಯರ್ ವೇಸ್ಟ್ ಅದನ್ನ ಯೂಸ್ ಮಾಡ್ಕೊಂಡು ಈಗ ಮುಂಚೆ ಅದನ್ನ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ಎಷ್ಟು ಲಾಭ ಪಡಿತಾ ಇದ್ರಿ? ಲಾಭ ಪಡಿತಾ ಇದ್ರೋ ಅಥವಾ ಲಾಭ ಪಡಿತಾ ಇರ್ಲಿಲ್ವೋ, ಇಲ್ಲ ಎಷ್ಟು ಪಡಿತಾ ಇದ್ರಿ? ಈಗ ಏನು ಬದಲಾವಣೆ ಏನಾಗಿದೆ ನಿಮ್ಮಲ್ಲಿ ಬಿಯರ್ ವೇಸ್ಟ್ ಲೆಕ್ಕ ಹಾಕೊಂಡ್ರೆ? ಈಗ ಬೆಸ್ಟ್ ನನಗೆ ಒಂದು 22 ರಿಂದ 25 ಸಾವಿರ ಪ್ರಾಫಿಟ್ ಇದೆ. ಫಸ್ಟ್ ಲಾಭಕ್ಕೂ ಈ 22 ಸಾವಿರ ಅಂದ್ರಲ್ವಾ, ಅದು ಟೋಟಲ್ ಹೈನುಗಾರಿಕೆಯಿಂದ ಲಾಭ ಬರ್ತಿರೋದ ನಿಮಗೆ? ಬರೀ ಫೀಡ್ ನ ಚೇಂಜ್ ಮಾಡಿರೋದ್ರಿಂದ ಬರ್ತಾ ಬರೀ ಫೀಡ್ ಚೇಂಜ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಲಾಭ ಬರ್ತಾ ಇದೆ. ಹಂಗ ಇವಾಗ ನೀವು ನಾರ್ಮಲ್ ಫೀಡ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಉಳಿತಾಯ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? 50%. ನಮ್ಗೆ ಇವಾಗ ಒಂದು 50,000 ಸಿಗ್ತಾ ಇದೆ ಅಂತಂದ್ರೆ ಫಸ್ಟ್ ನಮ್ಗೆ 15,000 ಸಿಗುತ್ತೆ. 50,000 ಓ, 50,000 ಬರೀ 15,000. 50,000 ಬಿಲ್ ಆದ್ರೆ 15,000 ನಿಮ್ಗೆ ಉಳಿಯೋದು. ಇವಾಗ ನಮ್ಗೆ 25,000 ಸಿಗ್ತಾ ಇದೆ. 10,000 ಬೋನಸ್ ತರ. ಸುಮ್ನೆ ನೀವು ಮನೇಲಿ ಕೂತ್ಕೊಂಡು ಬರೀ ತಿಂಡಿ ಚೇಂಜ್ ಮಾಡಿದ್ರಿಂದ 10,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ತರ ಸಿಗ್ತದೆ. ಎಲ್ಲರೂ ಮಾಡ್ಕೋಬಹುದಲ್ಲ ಸರ್ ಇದನ್ನ? ಹೌದೌದು, ಮಾಡ್ಬೋದು. ಏನು ಸಮಸ್ಯೆ ಇಲ್ಲ, ಯಾವ್ದು ಇಲ್ಲ. ಆರಾಮಾಗಿ ತಗೊಂಡು ಮೇಂಟೈನ್ ಮಾಡ್ಕೊಂಡು ಲೈಫ್ ಸೆಟ್ಲ್ ಆಗ್ಬೋದು. ಓಕೆ ಓಕೆ. ಹೈನುಗಾರಿಕೆಯಿಂದ ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಇವಾಗ ನೀವು ಕಡಿಮೆ ರೇಟು ಅಂತ ಹೇಳ್ತಾ ಇದ್ದೀರಾ. ಈಗ ಬೇರೆಯವರು ಜಾಸ್ತಿ ರೇಟ್ ಕೊಡ್ತಾ ಇದಾರೆ, ಇವ್ರು ಕಡಿಮೆ ರೇಟ್ ಕೊಡ್ತಾ ಇದಾರೆ ಅಂದ್ರೆ ಏನ್ ಕಾರಣ ಇರ್ಬೋದು? ಅಂದ್ರೆ ಇವರು ಕಡಿಮೆ ರೇಟ್ ಕೊಡ್ತಾ ಇದಾರೆ ಅಂತಂದ್ರೆ ಲೋ ಕ್ವಾಲಿಟಿ ಏನ್ ಕೊಡ್ತಾ ಇಲ್ಲ ಇವರು. ಇವರು ಒಳ್ಳೆ ಕ್ವಾಲಿಟಿನೇ ಕೊಡ್ತಾ ಇದಾರೆ, ಲಾಭಾಂಶ ಕಡಿಮೆ ತಗೊಳ್ತಾ ಇದಾರೆ. ರೈತರಿಗೆ ಅನುಕೂಲ ಆಗ್ಲಿ ಅನ್ಬಿಟ್ಟು ಲಾಭಾಂಶ ಕಡಿಮೆ ತಗೊಂತಿದ್ದಾರೆ. ಈಗ 100 ರೂಪಾಯಿ ಲಾಭ ಬೇರೆಯವ್ರು ತಗೊಂಡ್ರೆ ಇವ್ರು 50 ರೂಪಾಯಿ ಲಾಭದಲ್ಲಿ ಕೊಡ್ತಾ ಇದಾರೆ. ರೈತರುಗಳಿಗೆ ಬೇಗ ರೀಚ್ ಆಗ್ಲಿ ಅನ್ನೋ ರೀತಿ ಆ ರೀತಿ ಕೊಡ್ತಾ ಇದಾರೆ ಅಷ್ಟೇ. ಎಲ್ಲ ಐಟಮ್ ಸೇಮೇ. ಸೇಮ್
ಆದ್ರೆ ಲಾಭಾಂಶ ಕಡಿಮೆ ತಗೊಳೋದ್ರಿಂದ ರೈತರಿಗೆ ಅದು ಏನ್ ಇವ್ರು ಕಡಿಮೆ ತಗೊಂತಾರ ಅದು ಬೆನಿಫಿಟ್ ಆಗುತ್ತೆ. ಈಗ ಅವ್ರ ಐಟಮ್ ತಗೊಂಬಂದ್ ಚೆಕ್ ಮಾಡಿದೀವಿ ನಾವು, ಬೇರೆಯವ್ರು ಕೊಡೋದನ್ನ ಓಕೆ, ಇವ್ರು ತಗೊಂಬಂದ್ ಕೊಡೋದನ್ನು ಚೆಕ್ ಮಾಡಿದೀವಿ. ನಮ್ಗೆ ಆತರ ಏನೋ ಪ್ರಾಬ್ಲಮ್ ಆಗಿದೆ, ಹಾಲು ಇಳುವರಿ ಡಿಫ್ರೆನ್ಸ್ ಆಗಿರೋದು ನಮ್ಗೆ. ಹೌದು, ಈಗ ನಮ್ಮ ಹಸುಗಳಲ್ಲಿ ಹಾಲು ಇಳುವರಿ ಡಿಫ್ರೆನ್ಸ್ ಆಗಿರೋದು. ಸುರೇಶ್ ಅವ್ರು ಕೊಡೋದ್ರಲ್ಲಿ ಕಡಿಮೆ ಕೊಡ್ತಾರೆ ಏನು ಆಗೋಗುತ್ತೆ ಅನ್ನೋದು ಏನು ಇಲ್ಲ, ಸಮಸ್ಯೆಯಲ್ಲಿ ಏನು ಇಲ್ಲ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದಾರೆ. ಇವ್ರು ಸುಮಾರು 4-5 ವರ್ಷದಿಂದ ಇವ್ರು ಕೊಡೋದ್ರಿಂದ ಇವ್ರಿಗೆಲ್ಲ ಕಡೆ ಟಚ್ ಚೆನ್ನಾಗಿದೆ, ಫ್ಯಾಕ್ಟ್ರಿಗಳಲ್ಲಿ ಒಳ್ಳೆ ಕಡೆ ತಂದು ಕೊಡ್ತಾ ಇದ್ದಾರೆ. ಅದೇ ಲಾಭಾಂಶ ಕಡಿಮೆ ತಗೊಳೋದ್ರಿಂದ ರೈತರಿಗೂ ಕಡಿಮೆ ಬರ್ತಾ ಇದೆ. ಇದು ಮೇನ್ ರೀಸನ್ ಅವ್ರು ಕಡಿಮೆ ಕೊಡ್ತಾ ಇರೋದು. ಮತ್ತೆ ಈಗ ನೀವು ಎಲ್ರಿಗೂ ಈ ಕಡೆ ನಿಮ್ಮೂರ್ ಕಡೆ ತಂದು ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ. ಇದೇ ತರ ಬೇರೆ ಊರಲ್ಲಿ ಈಗ ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ ಈ ಕಡೆ ಸೈಡ್ ಆಗ್ಲಿ, ಕೋಲಾರ, ಮುಳಬಾಗ್ಲು ಈ ಕಡೆ ಬೇರೆ ಊರವರು, ಬೇರೆ ಡಿಸ್ಟಿಕ್ ಅವರು, ಈಗ ನಿಮ್ ಕೈಲಿ ಎಲ್ಲಾ ಕಡೆ ಕೊಡಕ್ ಆಗೋದಿಲ್ಲ. ಈಗ ನೀವ್ ಹೆಂಗ್ ಮಾಡ್ತಿದ್ರ ಅದೇ ತರ ಬೇರೆ ಯಾರಾದ್ರೂ ಮಾಡ್ತೀನಿ ಅಂತ ಬಂದ್ರೆ, ನಮ್ಮೂರಲ್ಲಿ ನಾವು ಕೊಡ್ಕೊಂತೀವಿ ಸರ್ ಸಪ್ಲೈ ಅಂತ ಬಂದ್ರೆ, ಅವ್ರ ಕಡೆ ನಿಮ್ ಕಡೆಯಿಂದ ಏನೋ ಸಪೋರ್ಟ್ ಮಾಡ್ತಾರ, ಇಲ್ಲ ನಿಮ್ಮ ಇವ್ರ ಕಡೆಯಿಂದ ಏನೋ ಸಪೋರ್ಟ್ ಮಾಡಿಸ್ತೀರಾ? ಹೌದಾ? ಯಾರಾದ್ರೂ ಬಂದ್ರು ಮಾಡಿಸ್ಕೊಡ್ತಾರೆ. ಬೇರೆಯವ್ರಿಗೂ ನೀವು ಇದನ್ನೇ ಇನ್ನ ರೀಸನಬಲ್ ರೇಟ್ ಅಲ್ಲಿ ಹಾಕೊಡ್ತಾರೆ. ಅವ್ರು ರೈತರುಗಳು ರೀಚ್ ಮಾಡ್ಲಿ, ಒಳ್ಳೇದಾಗ್ಲಿ ರೈತರುಗಳಿಗೆ. ಅದೇ ಅವ್ರು ಕಡಿಮೆ ಲಾಭಾಂಶ ತಗೊಂಡು ಮಾರೋ ರೀತಿನಲ್ಲಿ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಕೊಡ್ತಾರೆ. ಬೇರೆ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇದಾರೆ. ನಮ್ ಕರ್ನಾಟಕದಲ್ಲಿ ಈಗ ಒಂದ್ ಸ್ವಲ್ಪ ಇದು ಅನುಭವ ಆಗ್ತಾ ಇರೋದು. ರೈತರುಗಳು ಒಳ್ಳೆ ರೀತಿ ಆಗ್ಲಿ, ರೀಚ್ ಆದ್ರೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಅಲ್ವಾ. ಕೊನೆಯಾಗಿ ಏನ್ ಹೇಳ್ತೀರಣ್ಣ ರೈತರುಗಳಿಗೆ ನೀವು? ರೈತರುಗಳಿಗೆ ವೆಟ್ ಕೇಕ್, ಬಿಯರ್ ವೇಸ್ಟೇಜ್ ಇದರಿಂದ ತಗೊಂಡ್ರೆ ಯಾವ್ದು ಕಾಯಿಲೆ ಇಲ್ಲ, ಏನು ಸಮಸ್ಯೆನೂ ಇಲ್ಲ. ನಾವ್ ಇವಾಗ ಯೂಸ್ ಮಾಡಿದೀವಿ, ಎಲ್ಲಾ ಹಸುಗಳು ನಾರ್ಮಲ್ ಆಗಿದಾವೆ, ಏನ್ ಕಾಯಿಲೆನೂ ಇಲ್ಲ. ಏನೇನೋ ಅಪ್ಲೋಡ್ ಮಾಡ್ತಾರೆ ತಿಂದಿ ಅಂತ, ಅವರು ಬೇರೆ ಏನೇನೋ ಪ್ರಾಬ್ಲಮ್ಗಳು ಮಾಡ್ಕೊಂಡು ಹಸುಗಳು ಪ್ರಾಬ್ಲಮ್ ಆಗಿರ್ತವೆ. ನಮ್ದು ಏನು ಸಮಸ್ಯೆ ಇಲ್ಲ ನೋಡಿ, ಎಲ್ಲ ಹಾಕಿದೀವಿ, ಎಲ್ಲ 4 ಐಟಮ್ ಹಾಕಿದೀವಿ, ಏನು ಸಮಸ್ಯೆ ಇಲ್ಲ. ಏರ್ ವೇಸ್ಟೇಜ್ ಸಮಸ್ಯೆ ಇಲ್ಲ, ವೆಟ್ ಕೇಕ್ ಸಮಸ್ಯೆ ಇಲ್ಲ. ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗಿ ನಮ್ಮಲ್ಲಿ ಅಡ್ರೆಸ್ ಹೇಳಿದೀನಲ್ಲ. ರೈತರಿಗೆ ಅನುಕೂಲ ಆಗ್ಲಿ ಅಂತ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ರೈತರಿಗೆ ಹೈನುಗಾರಿಕೆ ಬಗ್ಗೆ ಪ್ಲಸ್ ಮತ್ತೆ ಇದ್ಯಾವುದೋ ಉಪಕಸಬು ಅಂದ್ಬಿಟ್ಟು ನೀವು ಇದನ್ನ ಡೀಲರ್ಶಿಪ್ ಲೆಕ್ಕದಲ್ಲಿ ಅದನ್ನು ಹೇಳಿದೀರಾ. ಇದನ್ನ ಜನಗಳು ಸ್ವಲ್ಪ ರೈತರುಗಳು ಮಾಡಕ್ ಇಂಟ್ರೆಸ್ಟ್ ಇರೋರು ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಸುರೇಶ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಅವರು ಯಾರಾದ್ರೂ ಕಾಲ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿದ್ರೆ ಅವ್ರಿಗೆ ಒಂಚೂರು ಗೈಡ್ ಮಾಡ್ರಿ ಸರ್. ಆಯ್ತಾಯ್ತು, ಓಕೆ.